ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯ ಸರ್ಕಾರದಲ್ಲಿ ಕಂಡುಬರತಕ್ಕಂಥ ರಾಜ್ಯಪಾಲರ ಬಗ್ಗೆ ನೋಡೋಣ. ಹಿಂದಿನ ತರಗತಿಗಳಲ್ಲಿ ಕೇಂದ್ರ ಸರ್ಕಾರ, ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡುಬರುವ ಕೇಂದ್ರ ಸರ್ಕಾರದ ಬಗ್ಗೆ ನಾವೇನ್ ಮಾಡಿದ್ದೀವಿ ನೋಡಿದ್ದೀವಿ. ಇವತ್ ನಾವು 6ನೇ ಭಾಗವನ್ನ ನೋಡೋಣ. ಭಾಗ 6. ಹಾಗಾದ್ರೆ ಈ ಭಾಗ 6ರಲ್ಲಿ ಏನ್ ಕಂಡು ಬರ್ತದಂದ್ರ ರಾಜ್ಯ ಸರ್ಕಾರ ಕಂಡು ಬರ್ತದ. ಯಾವ ಸರ್ಕಾರ ಕಂಡು ಬರ್ತದಂದ್ರ ರಾಜ್ಯ ಸರ್ಕಾರ ಕಂಡು ಬರ್ತದ. ಈಗಾಗಲೇ ನಿಮ್ಗ ಗೊತ್ತಿದೆ, ನಮ್ಮ ಸರ್ಕಾರದಲ್ಲಿ 3 ರೀತಿಯಾದಂತ ಅಂಗಗಳು ಕಂಡು ಬರ್ತಾವ ಅಂತಕ್ಕಂಥದ್ದು. ಯಾವ್ಯಾವ ಹೇಳ್ರಿ ನೋಡೋಣ. ಒಂದು ರಾಜ್ಯ ಕಾರ್ಯಾಂಗ, ಎರಡನೇದು ರಾಜ್ಯ ಶಾಸಕಾಂಗ, ಮೂರನೇದಾಗಿ ರಾಜ್ಯ ನ್ಯಾಯಾಂಗ. ಇದು ಕೇಂದ್ರ ಸರ್ಕಾರದಲ್ಲಿಯೂ ಕಂಡು ಬರ್ತದ, ರಾಜ್ಯ ಸರ್ಕಾರದಲ್ಲಿಯೂ ಸಹ ಈ ರೀತಿಯಾದಂತ ಅಂಗಗಳು ಕಂಡು ಬರ್ತಂತ. ಹಾಗಾದ್ರೆ ಈ ರಾಜ್ಯ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಯಾವಂದ್ರ 6ನೇ ಭಾಗದಲ್ಲಿ ಕಂಡು ಬರ್ತಕ್ಕಂತ 152ನೇ ವಿಧಿಯಿಂದ ಹಿಡಿದು 167ನೇ ವಿಧಿಯವರೆಗೆ ರಾಜ್ಯ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತೀವಿ, ವಿವರಣೆಯನ್ನ ಕಾಣ್ತೀವಿ. ಅದರ ಕಂಟಿನ್ಯೂ ನಂಬರ್ 168ರಿಂದ 213ನೇ ವಿಧಿಯವರೆಗೆ ರಾಜ್ಯ ಶಾಸಕಾಂಗದ ಬಗ್ಗೆ ವಿವರಣೆಯನ್ನ ಕಾಣ್ತೀವಿ. ಇನ್ನು ರಾಜ್ಯ ನ್ಯಾಯಾಂಗದ ಬಗ್ಗೆ 214ನೇ ವಿಧಿಯಿಂದ ಹಿಡಿದು 237ರವರೆಗಿನ ವಿಧಿಗಳು ಇದರ ಬಗ್ಗೆ ಏನ್ ಮಾಡ್ತದಂದ್ರ ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಹೀಗೆ ರಾಜ್ಯ ಸರ್ಕಾರದಲ್ಲಿಯೂ ಸಹ ಏನಾಗ್ತದ್ರ 3 ರೀತಿಯಾದಂತ ಅಂಗಗಳು ಕಂಡು ಬರ್ತಾವಂತಕ್ಕಂಥದ್ರ ಬಗ್ಗೆ ಹೇಳಲಾಗ್ತದೆ. ಹಾಗಾದ್ರೆ ನಾವು ಒಂದೊಂದು ಅಂಗವನ್ನ ಏನ್ ಮಾಡೋಣ ಅಂದ್ರ ಅಧ್ಯಯನ ಮಾಡ್ಕೊತ ಹೋಗೋಣ. ನಾವು ಪ್ರತಿಯೊಂದು ಅಂಗದ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡಿವಿ ಅಂದ್ರ ನಮಗೆ ಇಡೀ ರಾಜ್ಯ ಸರ್ಕಾರದ ಬಗ್ಗೆ ನಮಗೇನಾಗ್ತದ ಸಂಪೂರ್ಣವಾದಂತ ಮಾಹಿತಿ ಬರ್ತದ. ಹಾಗಾದ್ರೆ ರಾಜ್ಯ ಕಾರ್ಯಾಂಗದಾಗ ಯಾರ್ಯಾರು ಕಂಡು ಬರ್ತಾರಂತ ನೋಡ್ರಿ. ರಾಜ್ಯ ಕಾರ್ಯಾಂಗದಲ್ಲಿ ಯಾರು ಕಂಡು ಬರ್ತಾರಂದ್ರ ರಾಜ್ಯಪಾಲರು ಕಂಡು ಬರ್ತಾರ. ಯಾವ ಪಾಲರಿ? ರಾಜ್ಯಪಾಲರು ಕಂಡು ಬರ್ತಾರು. ಮುಖ್ಯಮಂತ್ರಿ ಕಂಡು ಬರ್ತಾರು. ಅದರ ಜೊತೆಗೆ ಮುಖ್ಯಮಂತ್ರಿ ಕಂಡು ಬರ್ತಾರು, ಮಂತ್ರಿ ಮಂಡಲ ಕಂಡು ಬರ್ತದ. ಅದರ ಜೊತೆಗೆ ಅಡ್ವೊಕೇಟ್ ಜನರಲ್ ರವರು ಸಹ ಈ ರಾಜ್ಯ ಕಾರ್ಯಾಂಗದಲ್ಲಿ ಕಂಡು ಬರ್ತಕ್ಕಂಥವ್ರಾಗಿದ್ದಾರೆ ಅಂತಕ್ಕಂಥದ್ದು. ಯಾರ್ಯಾರೇ? ರಾಜ್ಯಪಾಲರು, ಮುಖ್ಯಮಂತ್ರಿ ಅಂದ್ರೆ ಸಿಎಂ ಅಂತೇಳಿ ಕರಿತೀವಿ ನಾವು, ಮುಖ್ಯಮಂತ್ರಿಯನ್ನ ಸಿಎಂ ಅಂತೇಳಿ ಕರಿತೀವಿ. ಮಂತ್ರಿ ಮಂಡಲ, ಅಡ್ವೊಕೇಟ್ ಜನರಲ್ ಎಲ್ಲಿ ಕಂಡು ಬರ್ತಾರಂದ್ರ ಈ ರಾಜ್ಯ ಕಾರ್ಯಾಂಗದಲ್ಲಿ ಏನಾಗ್ತಾರು ಕಂಡು ಬರ್ತಾರ. ಇನ್ನು ರಾಜ್ಯ ಶಾಸಕಾಂಗದಲ್ಲಿ ಯಾವ್ದು ಕಂಡು ಬರ್ತದ ಅಂತೇಳಿ ಕೇಳ್ರಿ ಅಂದ್ರ ಇಲ್ಲಿ ಸದನಗಳು ಕಂಡು ಬರ್ತಾವ. ಯಾವ್ಯಾವ ಸದನಗಳು ಕಂಡು ಬರ್ತಾವ ಅಂದ್ರ ರಾಜ್ಯದಾಗ ವಿಧಾನಸಭೆ, ಇನ್ನೊಂದ ವಿಧಾನ ಪರಿಷತ್. ಎಲ್ಲಾ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಕಂಡು ಬರೋದಿಲ್ಲ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಏನಾಗ್ತದಂದ್ರ ವಿಧಾನ ಪರಿಷತ್ ಅಂತಕ್ಕಂಥದ್ದು ಕಂಡು ಬರ್ತದ. ಹಾಗಾದ್ರೆ ನ್ಯಾಯಾಂಗದಲ್ಲಿ ಯಾವುದು ಕಂಡು ಬರ್ತದಂದ್ರ ಹೈಕೋರ್ಟ್, ಉಚ್ಚ ನ್ಯಾಯಾಲಯ. ಅದರ ಜೊತೆಗೆ ಅಧೀನ ನ್ಯಾಯಾಲಯಗಳು ಸಹ ಇಲ್ಲಿ ಕಂಡು ಬರ್ತಾವ. ಅಧೀನ ನ್ಯಾಯಾಲಯ ಸಹ ಏನಾಗ್ತದಂದ್ರ ಈ ರಾಜ್ಯ ನ್ಯಾಯಾಂಗದಲ್ಲಿ ಕಂಡು ಬರ್ತದ. ಹೀಗೆ ರಾಜ್ಯ ಸರ್ಕಾರ 3 ರೀತಿಯಾದಂತ ಅಂಗಗಳನ್ನ ಒಳಗೊಂಡಿದ್ದು, ಈ 3 ರೀತಿಯಾದಂತ ಅಂಗಗಳಲ್ಲಿ ಅನೇಕ ರೀತಿಯಾದಂತ ಹುದ್ದೆಗಳು ಕಂಡು ಬರ್ತಾವ ಅಂತಕ್ಕಂಥದ್ದು. ರಾಜ್ಯಪಾಲರ ಹುದ್ದೆಯು ಸಹ ಇಲ್ಲಿ ಕಂಡು ಬರ್ತದ. ಮುಖ್ಯಮಂತ್ರಿ, ಮಂತ್ರಿ ಮಂಡಲ, ಅಡ್ವೊಕೇಟ್ ಜನರಲ್ ಸದನಗಳು ಸಹ ಈ ರಾಜ್ಯ ಶಾಸಕಾಂಗದಲ್ಲಿ ಕಂಡು ಬರ್ತಾವು. ಒಂದು ವಿಧಾನಸಭೆ, ವಿಧಾನ ಪರಿಷತ್ತು, ನಮ್ಮ ರಾಜ್ಯ ನ್ಯಾಯಾಂಗ ಅಂದಾಗ ಹೈಕೋರ್ಟ್ ಅಂತಕ್ಕಂಥದ್ದು, ಅಧೀನ ನ್ಯಾಯಾಲಯಗಳಂತಕ್ಕಂಥವು ಎಲ್ಲವೂ ಸಹ ಎಲ್ಲಿ ಆಗ್ತದಂದ್ರ ಈ ರಾಜ್ಯ ಸರ್ಕಾರದಲ್ಲಿ ಕಂಡು ಬರ್ತದ ಅಂತ. ಹಾಗಾದ್ರೆ ನಾವು
ಎಲ್ಲವನ್ನ ಒಮ್ಮೆಲೆ ಅಧ್ಯಯನ ಮಾಡಲು ಏನಾಗುದಿಲ್ಲ, ಸಾಧ್ಯವಾಗುದಿಲ್ಲ. ಅದಕ್ಕೆ ನಾವು ಒಂದೊಂದು ಅಂಶದ ಬಗ್ಗೆ ನಾವು ಏನ್ ಮಾಡ್ಬೇಕಾಗ್ತದ, ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗ್ತದ. ಅಂದಾಗ ಮಾತ್ರ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಸಾಧಿಸಲು ಏನಾಗ್ತದಂದ್ರ ಸಾಧ್ಯವಾಗ್ತದ. ಓಕೆ, ಇವತ್ತಿನ ಒಂದು ನಾವು ಯಾವ ವಿಷಯದ ಬಗ್ಗೆ ನೋಡಿದ್ರ, ರಾಜ್ಯ ಕಾರ್ಯಾಂಗದಲ್ಲಿ ಕಂಡು ಬರ್ತಕ್ಕಂತ ಈ ರಾಜ್ಯಪಾಲರ ಬಗ್ಗೆ ಏನ್ ಮಾಡೋಣ, ನೋಡೋಣ. ಹಾಗಾದ್ರೆ ಕೇಂದ್ರದಲ್ಲಿ ಯಾವ ರೀತಿಯಾಗಿ ರಾಷ್ಟ್ರಪತಿ ಹುದ್ದೆ ಇದೆಯಲ್ಲ, ಹಾಗೆ ರಾಜ್ಯದಲ್ಲಿಯೂ ಸಹ ರಾಜ್ಯಪಾಲರ ಹುದ್ದೆ ಕಂಡು ಬರ್ತದ ಅಂತಕ್ಕಂಥದ್ದು ಗವರ್ನರ್ ಅಂತೇಳಿ ನಾವ್ ಏನ್ ಮಾಡ್ತೀವಿ ಅಂದ್ರ ಕರಿತೀವಿ. ರಾಜ್ಯಪಾಲರು. ಹಾಗಾದ್ರೆ ನಮ್ಮಲ್ಲಿ ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡಿದ್ದರಿಂದ ಕಾರ್ಯಾಂಗವನ್ನ ಎರಡು ರೀತಿಯಾಗಿ ಏನ್ ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ. ಈ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಗಳಲ್ಲಿ ಯಾರು ಇರ್ತಾರಂದ್ರ ಈ ರಾಜ್ಯಪಾಲರು ಇರ್ತಾರು. ಇಂಥ ಪ್ರತಿಯೊಂದು ರಾಜ್ಯವು ಕೂಡ ರಾಜ್ಯಪಾಲರನ್ನ ಹೊಂದಿರಬೇಕಂತೇಳಿ ಭಾರತ ಸಂವಿಧಾನದ 153ನೇ ವಿಧಿ ನಮಗೆ ಏನ್ ಮಾಡ್ತದಂದ್ರೆ ತಿಳಿಸಿಕೊಡ್ತದ. ಭಾರತ ಸಂವಿಧಾನದ 153ನೇ ವಿಧಿಯು ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತದ. ಹಾಗಾದ್ರೆ 154ನೇ ವಿಧಿ, 154ನೇ ವಿಧಿಯು ಕೇಂದ್ರ ಕಾರ್ಯಾಂಗದ ಕೇಂದ್ರ ಅಲ್ರಿ, ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲವೂ ರಾಜ್ಯಪಾಲರ ಹೆಸರಿಗೆ ಸೇರಿವೆ ಅಂತೇಳಿ ಏನ್ ಮಾಡ್ತದಂದ್ರ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. 153ನೇ ವಿಧಿಯು ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತದ. 154ನೇ ವಿಧಿಗೂ ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲ ಯಾರ ಹೆಸರಿಗೆ ಸೇರಿದೈತೆ ಅಂದ್ರ ರಾಜ್ಯಪಾಲರ ಹೆಸರಿಗೆ ಸೇರಿವೆ ಅಂತೇಳಿ ಏನ್ ಮಾಡ್ತದಂದ್ರ ತಿಳಿಸಿಕೊಡ್ತದ. ಹಾಗಾದ್ರೆ ಇಂಥ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಹೆಂಗ ರಾಷ್ಟ್ರಪತಿ ಅದಾರಲ್ಲ, ಹಂಗ ರಾಜ್ಯಗಳಲ್ಲಿ ರಾಜ್ಯಪಾಲರು ಕಂಡು ಬರ್ತಾರೋ ಅಂತ ರಾಜ್ಯಪಾಲರ ಹುದ್ದೆಯ ಬಗ್ಗೆ ನಮ್ಗೆ ಈ ವಿಧಿ ತಿಳಿಸಿಕೊಡ್ತದ. ಹಾಗಾದ್ರೆ ಯಾವ ರೀತಿಯಾಗಿ ಇವರನ್ನ ನೇಮಕ ಮಾಡಲಾಗ್ತದ, ಹಾಗಾದ್ರೆ ಯಾರ ನೇಮಕ ಮಾಡ್ತಾರ, ರಾಜ್ಯಪಾಲರನ್ನ ಯಾರ ನೇಮಕ ಮಾಡ್ತಾರಂದ್ರ ರಾಜ್ಯಪಾಲರ ನೇಮಕದ ಬಗ್ಗೆ ತಿಳಿಸಿಕೊಡ್ತಕ್ಕಂತ ವಿಧಿ ಯಾವುದಂದ್ರ 155ನೇ ವಿಧಿ. 155ನೇ ವಿಧಿ ಅಂತಕ್ಕಂಥದ್ದು ರಾಜ್ಯದ ರಾಜ್ಯಪಾಲರನ್ನ ರಾಷ್ಟ್ರಪತಿಯು ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕ ಮಾಡುತ್ತಾರೆ. ಯಾವ ಪತಿ? ರಾಷ್ಟ್ರಪತಿ. ಈ ರಾಷ್ಟ್ರಪತಿಯವರು ಸಚಿವ ಸಂಪುಟದ ಸಲಹೆ ಮೇರೆಗೆ ಈ 155ನೇ ವಿಧಿ ಅನ್ವಯ ಈ ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡತಕ್ಕಂತ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಕೇಳ್ತಿರ್ತಾರೆ. ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂತೇಳಿ ರಾಷ್ಟ್ರಪತಿಯವರಿಗಿದೆ ಅಂತಕ್ಕಂಥದ್ದು. ರಾಷ್ಟ್ರಪತಿಯವರು ಇವರನ್ನ ನೇಮಕ ಮಾಡ್ತಾರೆ. ಹಾಗಾದ್ರೆ ನೀವೇನಾದ್ರೂ ರಾಜ್ಯಪಾಲರಾಗಬೇಕಾದ್ರ ನಿಮಗೆ ಏನೇನ ಅರ್ಹತೆಗಳು ಬೇಕಂತಕ್ಕಂಥದ್ದು. ಯಾಕಂದ್ರ ಸುಮ್ನ ರಾಜ್ಯಪಾಲರಾಗಕ್ ಬರೋದಿಲ್ಲ. ಕೆಲವೊಂದಿಷ್ಟು ಅರ್ಹತೆಗಳನ್ನ ಏನ್ ಮಾಡ್ಬೇಕಾಗ್ತದ, ಪಡೆದುಕೊಳ್ಬೇಕಾಗ್ತದ. ಹಾಗಾದ್ರೆ ಏನ್ ಅರ್ಹತೆಗಳು ಬೇಕಂದ್ರ ಮೂರು ಅರ್ಹತೆಗಳು ಸಾಮಾನ್ಯವಾಗಿರ್ತಾವ ಅಂತ ಹೇಳಿದೀನಿ. ಎಲ್ಲರಿಗೂ ಸಹ ಏನಾಗಿರ್ತಾವ, ಕಾಮನ್ ಆಗಿರ್ತಾವ ಅಂತಕ್ಕಂಥ. ಒಂದು, ಭಾರತದ ಪ್ರಜೆ ಆಗಿರ್ಬೇಕು. 2, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. 3, ಮಾನಸಿಕ ಅಸ್ತವ್ಯಸ್ತನಾಗಿರಬಾರ್ದು. ಇವು 3 ಅಂತಕ್ಕಂಥದ್ದು. ಅಂದ್ರೆ ಭಾರತದ ಪ್ರಜೆ ಆಗಿರ್ಬೇಕು. ನೀವು ಬೇರೆ ದೇಶದ ಪ್ರಜೆಯಾಗಿ ಇಲ್ಲಿ ರಾಜ್ಯಪಾಲರಾಗ್ತಂದ್ರ ಅದು ಸಾಧ್ಯ ಆಗುದಿಲ್ಲ. 2ನೇದಾಗಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. 3ನೇದಾಗಿ ಮಾನಸಿಕ ಅಸ್ತವ್ಯಸ್ತನಾಗಿರಬಾರ್ದು, ಅಂದ್ರೆ ಹುಚ್ಚಾಗಿರಬಾರ್ದು ಅಂತ ಹೇಳಿ. ಏನಾಗಿರ್ಬಾರ್ದು? ಹುಚ್ಚಾಗಿರ್ಬಾರ್ದು. ಇನ್ನು ಎಷ್ಟು ವಯಸ್ಸಾಗಿರ್ಬೇಕಂದ್ರ 35 ವರ್ಷ ಆಗಿರ್ಬೇಕು. ಎಷ್ಟು ವರ್ಷ ಆಗಿರ್ಬೇಕು? 35 ವರ್ಷ ಆಗಿರ್ಬೇಕು. ರಾಜ್ಯಪಾಲರಾಗಿ ಏನಾದ್ರು ನೀವು ಆಯ್ಕೆ ಆಗಬೇಕಾದ್ರ ನಿಮ್ಗೆ ಎಷ್ಟು ವಯಸ್ಸಾಗಬೇಕಂದ್ರ 35 ವರ್ಷ ಆಗಬೇಕಂತಕ್ಕಂಥದ್ದು. ರಾಷ್ಟ್ರಪತಿಗೂ 35 ವರ್ಷ ಇದೆ, ಉಪರಾಷ್ಟ್ರಪತಿಗೂ 35 ವರ್ಷ ಇದೆ, ರಾಜ್ಯಪಾಲರಿಗೂ ಕೂಡ 35 ವರ್ಷ ಇದೆ ಅಂತಕ್ಕಂಥದ್ದು. ಈಗ ಅರ್ಹತೆಯನ್ನು ಪಡೆದುಕೊಂಡಿರಿ ಅಂತ ಹೇಳ್ರಿ, ನೀವು ರಾಜ್ಯಪಾಲರಾಗಿ ಆಯ್ಕೆ ಆದ್ರಿ ಅಂತ ತಿಳ್ಕೊರಿ. ನಿಮಗ ರಾಜ್ಯಪಾಲರಾಗಿ ಆಯ್ಕೆ ಆದ್ರೆ ಅಂದ್ರ ನಿಮಗ ಯಾರ ಪ್ರಮಾಣ ವಚನವನ್ನ ಬೋಧಿಸ್ತಾರಂದ್ರ, ಯಾಕಂದ್ರ ಆಯ್ಕೆ ಆದ ನಂತರ ನಾವು ಪ್ರಮಾಣ ವಚನವನ್ನ ಸ್ವೀಕರಿಸ್ಬೇಕು, ಸಂವಿಧಾನಕ್ಕೆ ನಿಷ್ಠೆಯನ್ನ ತೋರ್ತೀವಿ,
ನಾವ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಏನ್ ಮಾಡ್ತೀವಿ ಅಂದ್ರ ಕೆಲಸ ಕಾರ್ಯವನ್ನ ನಿರ್ವಹಿಸ್ತೀವಿ ಅಂತೇಳಿ ನಾವು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾಗ್ತದ. ಹಾಗಾದ್ರೆ ಸಂವಿಧಾನದ ಯಾವ ವಿಧಿ ತಿಳಿಸ್ಕೊಡ್ತದಂದ್ರ ಭಾರತ ಸಂವಿಧಾನದ 159ನೇ ವಿಧಿಯು ರಾಜ್ಯಪಾಲರ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತ ವಿಧಿಯಾಗಿದೆ. ಹಾಗಾದ್ರೆ ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸ್ತಾರಂದ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಚೀಫ್ ಜಸ್ಟಿಸ್, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂತ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ. ನೇಮಕ ಮಾಡೋರು ರಾಷ್ಟ್ರಪತಿ, ಪ್ರಮಾಣ ವಚನ ಬೋಧಿಸೋರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತೀರಿ ಅಲ್ಲಿಂದ ನಿಮ್ಮ ಅಧಿಕಾರಾವಧಿ ಏನಾಗ್ತಂದ್ರ ಪ್ರಾರಂಭವಾಗ್ತದ. ಅಲ್ಲಿಂದ ಏನಾಗ್ತದ ನಿಮ್ಮ ಅಧಿಕಾರಾವಧಿ ಪ್ರಾರಂಭವಾಗ್ತದ. ಅಂತ ರಾಜ್ಯಪಾಲರ ಅಧಿಕಾರ ಅವಧಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿ ಯಾವುದಂದ್ರ 156ನೇ ವಿಧಿ. 156ನೇ ವಿಧಿ. ಹಾಗಾದ್ರೆ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟಿದೆ ಅಂದ್ರ 5 ವರ್ಷಗಳ ಕಂಡು ಬರ್ತದ. ಎಷ್ಟು ವರ್ಷಗಳು? 5 ವರ್ಷಗಳು ಏನಾಗ್ತಂದ್ರ ರಾಜ್ಯಪಾಲರ ಅಧಿಕಾರಾವಧಿ ಕಂಡು ಬರ್ತದ ಅಂತಕ್ಕಂಥದ್ದು. ಎಷ್ಟು ಅಧಿಕಾರಾವಧಿ? ಹಾಗಾದ್ರ ರಾಜ್ಯಪಾಲರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಸಂವಿಧಾನಕ್ಕೆ ನಿಷ್ಠೆ ತೋರ್ತೀವಿ, ಯಾವುದೇ ದೋಷಗಳನ್ನ ಮಾಡುವುದಿಲ್ಲ ಅಂತೇಳಿ. ರಾಜ್ಯಪಾಲರು ಏನಾದ್ರು ಸಂವಿಧಾನಕ್ಕೆ ನಿಷ್ಠೆಯನ್ನ ತೋರ್ಲಿಲ್ಲ ಅಂದ್ರ, ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರಂದ್ರ, ಏನಾದ್ರೂ ದೋಷವನ್ನ ಮಾಡಿದ್ರಂದ್ರ ಅವರನ್ನ ನಾವ್ ಏನ್ ಮಾಡ್ಬೋದಂದ್ರ ಪದಚ್ಯುತಿಗೊಳಿಸಬಹುದು. ಪದಚ್ಯುತಿ ಏನ್ ಮಾಡ್ಬೋದು? ಗೊಳಿಸಬಹುದು. ಹಾಗಾದ್ರೆ ರಾಜ್ಯಪಾಲರನ್ನ ಪದಚ್ಯುತಿಗೊಳಿಸ್ತಕ್ಕಂತ ಒಂದು ಅಧಿಕಾರ ಯಾರಿಗೆ ಐತಂದ್ರ ರಾಷ್ಟ್ರಪತಿಗೆ ಐತ್ರಿ. ಯಾವ ಪತಿಗೆ? ರಾಷ್ಟ್ರಪತಿ. ನೋಡ್ರಿ, ರಾಜ್ಯಪಾಲರನ್ನ ಪದಚ್ಯುತಿಗೊಳಿಸುವ ಅಧಿಕಾರ ರಾಷ್ಟ್ರಪತಿಗೆ ಕಂಡು ಬರ್ತದ. ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿ, ಪದಚ್ಯುತಿಗೊಳಿಸುವ ಅಧಿಕಾರ ರಾಷ್ಟ್ರಪತಿ. ಆದ್ರ ಪ್ರಮಾಣ ವಚನ ಬೋಧಿಸುವುದು ಮಾತ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಸ್ವಲ್ಪ ನೆನಪಿಟ್ಕೊಳ್ರಿ. ನೇಮಕ ಮಾಡೋರ ರಾಷ್ಟ್ರಪತಿ, ಪದಚ್ಯುತಿಗೊಳಿಸೋರ ರಾಷ್ಟ್ರಪತಿ, ಆದ್ರ ಪ್ರಮಾಣ ವಚನ ಬೋಧಿಸೋರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಹಾಗಾದ್ರೆ ಇವರು ಅಧಿಕಾರಾವಧಿಗಿಂತ ಮುಂಚಿತವಾಗಿನ ರಾಷ್ಟ್ರಪತಿಗೆ ರಾಜೀನಾಮೆಯನ್ನ ನೀಡುವುದರ ಮೂಲಕ ಏನ್ ಮಾಡ್ಬೋದಂದ್ರ ಅಧಿಕಾರದಿಂದ ಕೆಳಗಿಳಿಬಹುದು. ರಾಷ್ಟ್ರಪತಿಗೆ ರಾಜೀನಾಮೆಯನ್ನ ನೀಡುವುದರ ಮೂಲಕ ಏನ್ ಮಾಡ್ಬೋದು? ಅಧಿಕಾರದಿಂದ ಕೆಳಗಿಳಿಬಹುದಾಗಿದೆ ಅಂತಕ್ಕಂಥದ್ದು. ಇದಿಷ್ಟು ನಿಮಗ ರಾಜ್ಯಪಾಲರ ಬಗ್ಗೆ ಇರತಕ್ಕಂತ ಒಂದು ರಚನೆ. ರಾಜ್ಯಪಾಲರು. ಹಾಗಾದ್ರೆ ನೀವೇನಾದ್ರೂ ರಾಜ್ಯಪಾಲರಾಗಿ ಆಯ್ಕೆ ಆದ್ರಿ ಅಂತೇಳಿ ತಿಳ್ಕೊರಿ. ಹಂಗ ತಿಳ್ಕೊರಿ. ರಾಜ್ಯಪಾಲರಾಗ ಆಯ್ಕೆ ಆದ್ರಿ, ಹಾಗಾದ್ರೆ ಏನೇನ ಕೆಲಸ ಮಾಡ್ಬೇಕಂತೇಳಿ ನೀವು ಏನ್ ಅಧಿಕಾರ ಇರ್ತದ ಮತ್ತೆ ಏನ್ ಕೆಲಸವನ್ನ ಮಾಡ್ಬೇಕು, ಏನ್ ಕಾರ್ಯಗಳು ಇರ್ತಾವಂತ ಅಧಿಕಾರ ಮತ್ತು ಕಾರ್ಯಗಳಂತೇಳಿ ಕಂಡು ಬರ್ತಾವ. ಹಾಗಾದ್ರೆ ಮೊದಲನೇ ಒಂದು ಅಧಿಕಾರ ಮತ್ತು ಕಾರ್ಯ ಯಾವುದಂದ್ರ ಮೊದಲನೇದಾಗಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂದಾಗ ರಾಜ್ಯಪಾಲರು ಸಂವಿಧಾನದ 174ನೇ ವಿಧಿ ಅನ್ವಯ, ಸಂವಿಧಾನದ 174ನೇ ವಿಧಿ ಅನ್ವಯ ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೆಯುವ, ಮುಂದೂಡುವ, ಸಚಿವ ಸಂಪುಟದ ಸಲಹೆ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜಿಸುವ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ನೋಡ್ರಿ, ಅಂದ್ರ ರಾಜ್ಯ ಶಾಸಕಾಂಗದ ಅಧಿವೇಶನ ಕರೆಯುವ, ಮುಂದೂಡುವ ಮತ್ತು ಸಚಿವ ಸಂಪುಟದ ಸಲಹೆ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜಿಸುವ ಅಧಿಕಾರವನ್ನ ಏನು ಪಡೆದುಕೊಂಡಿದಾರಲ್ಲ ಅದನ್ನ ನಾವು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂತ ಕರಿತೀವಿ. ಇದು ಮೊದಲನೇದು. ಇನ್ನು ಎರಡನೇದಾಗಿ 175ನೇ ವಿಧಿಯ ಮೂಲಕ ರಾಜ್ಯ ಶಾಸಕಾಂಗಗಳಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದ ಪ್ರಥಮ ಅಧಿವೇಶನದಲ್ಲಿ ಅಥವಾ ಪ್ರತಿ ವರ್ಷದ ಪ್ರಥಮ ಅಧಿವೇಶನದಲ್ಲಿ ರಾಜ್ಯ ಶಾಸಕಾಂಗವನ್ನ ಉದ್ದೇಶಿಸಿ ಏನ್ ಮಾಡ್ಬೇಕಂದ್ರ ರಾಜ್ಯಪಾಲರು ಭಾಷಣ ಮಾಡುವ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ಇನ್ನ 200ನೇ ವಿಧಿ, ಶುದ್ಧ 200ನೇ ವಿಧಿ ಅಂತಕ್ಕಂಥದ್ದು. ಹೀಗೆ ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರ ರಾಜ್ಯಪಾಲರ ಅಂಕಿತವನ್ನ ಏನ್ ಮಾಡ್ಬೇಕಂದ್ರ ಪಡೆದುಕೊಳ್ಬೇಕು.
ರಾಜ್ಯಪಾಲರ ಅಂಕಿತ ಪಡೆದೆ ಯಾವುದೇ ಒಂದು ಮಸೂದೆ ರಾಜ್ಯದಲ್ಲಿ ಕಾಯ್ದೆ ಆಗುವುದಿಲ್ಲ. ಹಾಗೆ ರಾಜ್ಯಪಾಲರ ಅಂಕಿತಕ್ಕಾಗಿ ಬಂದಂತ ಒಂದು ಮಸೂದೆಯನ್ನ ಆ ರಾಜ್ಯಪಾಲರು ರಾಷ್ಟ್ರಪತಿ ಅಂದ್ರ ಪ್ರೆಸಿಡೆಂಟ್ ನ ಒಪ್ಪಿಗೆಯನ್ನ ಪಡೆಯುವ ಸಲುವಾಗಿ ಕಾಯ್ದಿರಿಸಬಹುದು ಅಂತೇಳಿ ಈ ವಿಧಿ ತಿಳಿಸ್ತದ. ಇದು ಇಂಪಾರ್ಟೆಂಟ್. ರಾಜ್ಯಪಾಲರು ತಮ್ಮ ಬಳಿಗೆ ಬಂದಂತ ಒಂದು ಮಸೂದೆಯನ್ನ ರಾಷ್ಟ್ರಪತಿಯ ಒಪ್ಪಿಗೆಗಾಗಿ ಕಾಯ್ದಿರಿಸುತ್ತಾರೆ. ಯಾವ ವಿಧಿಯಲ್ಲಿ ಕಂಡು ಬರುತ್ತದೆ ಅಂದ್ರ 200ನೇ ವಿಧಿಯಲ್ಲಿ ಏನಾಗ್ತದ ಕಂಡು ಬರ್ತದ. ಇದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಇನ್ನೊಂದು ಏನಂದ್ರ 213ನೇ ವಿಧಿ. 213ನೇ ವಿಧಿ ರಾಜ್ಯದಲ್ಲಿ ಸಭೆಗಳು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ಹೊರಡಿಸುವ ಅಧಿಕಾರ 213ನೇ ವಿಧಿಯಲ್ಲಿ ಏನಾಗ್ತದ ಅಂದ್ರ ಕಂಡು ಬರ್ತದ. ಸುಗ್ರೀವಾಜ್ಞೆಗಳನ್ನ ಹೊರಡಿಸುವ ಅಧಿಕಾರ. ಹಾಗಾದ್ರೆ ಇನ್ನೊಂದು ಏನ್ ಕಂಡು ಬರ್ತದಂದ್ರ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅಂತಕ್ಕಂತ ಮೇಲ್ಮನೆ ಕಂಡು ಬರ್ತದ ಅಂತ ಹೇಳಿದ್ರಿ ನಾವು. ಆ ವಿಧಾನ ಪರಿಷತ್ಗೆ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಇವುಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ 1/6 ಸದಸ್ಯರನ್ನ ನೇಮಕ ಮಾಡುವ ಅಧಿಕಾರವನ್ನು ಯಾರು ಪಡೆದುಕೊಂಡಿದ್ದಾರಂದ್ರ ಈ ರಾಜ್ಯಪಾಲರು ಪಡೆದುಕೊಂಡಿದ್ದಾರಂತಕ್ಕಂಥದ್ದು. ಈ ಎಲ್ಲಾ ಅಧಿಕಾರ ಮತ್ತು ಕಾರ್ಯಗಳನ್ನ ನಾವು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡ್ತೀವಿ ಅಂದ್ರ ಕರಿತೀವಿ. ಹಾಗಾದ್ರೆ ಇನ್ನು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳಂತೇಳಿ ಬರ್ತದೆ. ಎರಡನೇದಾಗಿ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳಂತಕ್ಕಂಥದ್ದು. ನಿಮ್ಗೆ ಈಗಾಗಲೇ 154ನೇ ವಿಧಿ ಬಗ್ಗೆ ಹೇಳಿದ್ರ. 154ನೇ ವಿಧಿ ಏನ್ ತಿಳಿಸ್ತದೆ ಅಂತ ಹೇಳಿ, ರಾಜ್ಯ ಕಾರ್ಯಾಂಗದ ಸಮಸ್ತ ಅಧಿಕಾರವೆಲ್ಲ ಯಾರ ಹೆಸರಿಗೆ ಸೇರಿದವು? ರಾಜ್ಯಪಾಲರ ಹೆಸರಿಗೆ ಸೇರಿದವಂತ. ಆದ್ದರಿಂದ ಕೇವಲ ರಾಜ್ಯಪಾಲರಿಂದ ಮಾತ್ರ ಎಲ್ಲಾ ಕೆಲಸ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ರಾಜ್ಯಪಾಲರಿಗೆ ನೆರವು ಮತ್ತು ಸಹಾಯವನ್ನ ಮಾಡಲು ಸಂವಿಧಾನದ 164ನೇ ವಿಧಿ ಅನ್ವಯ ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಇರ್ಬೇಕಂತ ಏನ್ ಮಾಡ್ತದಂದ್ರ ಇದು ತಿಳಿಸಿಕೊಡ್ತದ. ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿ ಮಂಡಲ ಇರ್ಬೇಕಂತೇಳಿ. ಅದಕ್ಕಾಗಿ 164ನೇ ವಿಧಿಯು ಮುಖ್ಯಮಂತ್ರಿಯನ್ನ ಅಂದ್ರೆ ಸಿಎಂ ನನ್ನ ನೇಮಕ ಮಾಡುವ ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ಈ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತಕ್ಕಂಥರ ಬಗ್ಗೆ ಹೇಳ್ತೀವಿ. ಅದರ ಜೊತೆಗೆ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಅನೇಕ ಆಯೋಗಗಳು, ರಾಜ್ಯ ಮಹಿಳಾ ಆಯೋಗ ಆಗಿರ್ಬೋದು, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು, ರಾಜ್ಯ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂತ ಏನ ರಾಜ್ಯ ಆಯೋಗಗಳು ಕಂಡು ಬರ್ತಾವಲ್ಲ, ಆ ರಾಜ್ಯ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ಈ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತಕ್ಕಂಥದ್ದು. ಇದು ಒಂದು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡ್ತೀವಿ ಕರಿತೀವಿ. ಇನ್ನು ಮೂರನೇದಾಗಿ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳಂದಾಗ ಹಣಕಾಸು ಮಸೂದೆಯನ್ನ, ರಾಜ್ಯ ಹಣಕಾಸು ಮಸೂದೆಯನ್ನ ರಾಜ್ಯಪಾಲರ ಒಪ್ಪಿಗೆಯನ್ನ ಪಡೆಯುವುದರ ಮೂಲಕ ವಿಧಾನಸಭೆಯಲ್ಲಿ ಮಂಡಿಸಬೇಕು. ರಾಜ್ಯಪಾಲರ ಪೂರ್ವಾನುಮತಿಯನ್ನ ಪಡಿಬೇಕ್ರೆ ನಾವು ಹಣಕಾಸು ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಬೇಕಾದ್ರ. ಅದರ ಜೊತೆಗೆ ರಾಜ್ಯ ಸಂಚಿತ ನಿಧಿ ಯಾರ ವಶದಲ್ಲಿ ಇರ್ತದಂದ್ರ ರಾಜ್ಯ ಸಂಚಿತ ನಿಧಿ ರಾಜ್ಯಪಾಲರ ವಶದಲ್ಲಿರ್ತದ. ಹಾಗೆ ರಾಜ್ಯ ತುರ್ತು ನಿಧಿ ಅಂತಕ್ಕಂಥದ್ದು, ರಾಜ್ಯ ತುರ್ತು ನಿಧಿ ಅಂತಕ್ಕಂಥದ್ದು ಕೂಡ ರಾಜ್ಯಪಾಲರ ವಶದಲ್ಲಿರ್ತದ. ಹೆಂಗ ಕೇಂದ್ರ ಸಂಚಿತ ನಿಧಿ ರಾಷ್ಟ್ರಪತಿ, ಕೇಂದ್ರ ತುರ್ತು ನಿಧಿ ರಾಷ್ಟ್ರಪತಿ ವಶದಲ್ಲಿ ಇರ್ತದಲ್ಲ, ಹಂಗ ರಾಜ್ಯ ಸಂಚಿತ ನಿಧಿ ರಾಜ್ಯಪಾಲರ ವಶದಲ್ಲಿ ಇರ್ತದ. ಅದರ ಜೊತೆಗೆ ರಾಜ್ಯ ತುರ್ತು ನಿಧಿ ರಾಜ್ಯಪಾಲರ ವಶದಲ್ಲಿ ಇರ್ತದ. ಅದರ ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ ಮುಖ್ಯವಾಗಿ ಭಾರತ ಸಂವಿಧಾನದ 243 ಆಯಿ ವಿಧಿಯಲ್ಲಿ, ಭಾರತ ಸಂವಿಧಾನದ 243 ಆಯಿ ವಿಧಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನ, ಸ್ಟೇಟ್ ಫೈನಾನ್ಸ್ ಕಮಿಷನ್ ನ ಏನ್ ಮಾಡ್ಬೋದು ರಾಜ್ಯಪಾಲರು ನೇಮಕ ಮಾಡಬಹುದು ಅಂತೇಳಿ ನಮಗೆ ಏನ್ ಮಾಡ್ತದ ತಿಳಿಸ್ಕೊಡ್ತದ. ಈ 243
ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತ ವಿಧಿಗಳಾಗಿವೆ. 9ನೇ ಭಾಗದಾಗ ಕಂಡು ಬರ್ತದ. 243 ಎ ವಿಧಿಯಿಂದ ಹಿಡಿದು 243 ಓ ವಿಧಿಯವರೆಗೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತ ಒಂದು ವಿಧಿಗಳಾಗಿವೆ. ಅದರಾಗ ಒಂದು ಆಯಿ ವಿಧಿ ಅಂತಕ್ಕಂಥದ್ದು ಏನೈತಲ್ಲ, ಇದು ರಾಜ್ಯ ಹಣಕಾಸು ಆಯೋಗವನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ನೀಡಿದೆ ಅಂತಕ್ಕಂಥದ್ರ ಬಗ್ಗೆ ಏನ್ ಮಾಡಲಾಗ್ತದ, ಹೇಳಲಾಗ್ತದ. ಅದರ ಜೊತೆಗೆ 4ನೇದಾಗಿ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ಅಂತೇಳಿ ಬರ್ತಾವ. ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರ. ಪ್ರೆಸಿಡೆಂಟ್ ಅಂತಕ್ಕಂಥವ್ರು ಏನ್ ಮಾಡ್ತಾರ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಈ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡುವ ಸಂದರ್ಭದಲ್ಲಿ ರಾಜ್ಯಪಾಲರ ಸಲಹೆಯನ್ನ ಪಡಿಬೇಕು. ರಾಜ್ಯಪಾಲರ ಸಲಹೆಯನ್ನ ಪಡೆಯುವುದರ ಮೂಲಕ ರಾಷ್ಟ್ರಪತಿ ಏನ್ ಮಾಡ್ಬೋದಂದ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಭಾರತ ಸಂವಿಧಾನದ 161ನೇ ವಿಧಿಯು ಹೈಕೋರ್ಟ್ ನೀಡಿದ ತೀರ್ಪನ್ನ ಅಥವಾ ಶಿಕ್ಷೆನ, ಹೈಕೋರ್ಟ್ ನೀಡಿದಂತ ಒಂದು ಶಿಕ್ಷೆನ ಕಡಿಮೆ ಮಾಡುವ, ಬದಲಾಯಿಸುವ ಅಂತಕ್ಕಂಥ ಒಂದು ಅಧಿಕಾರವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂದ್ರೆ ರಾಜ್ಯಪಾಲರು ಪಡೆದುಕೊಂಡಿದ್ದಾರೆ. 161ನೇ ವಿಧಿ ಅನ್ವಯ ಹೈಕೋರ್ಟ್ ನೀಡಿದ ಒಂದು ಶಿಕ್ಷೆನ ಕಡಿಮೆ ಮಾಡುವ, ಬದಲಾಯಿಸುವ ಒಂದು ಅಧಿಕಾರವನ್ನ ಈ ರಾಜ್ಯಪಾಲರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಆದರೆ ರಾಜ್ಯಪಾಲರಿಗೆ ಮರಣದಂಡನೆ ಶಿಕ್ಷೆಯನ್ನ ರದ್ದುಪಡಿಸುವ ಅಧಿಕಾರ ಇಲ್ಲ. ಅದು ಕೇವಲ ಕಂಡು ಬರುವುದು ರಾಷ್ಟ್ರಪತಿಗೆ ಮಾತ್ರ. 172ನೇ ವಿಧಿಯ ಮೂಲಕ, ಬರೀ 72ನೇ ವಿಧಿ ಮೂಲಕ, 100 ಅಲ್ರಿ, 72ನೇ ವಿಧಿಯ ಮೂಲಕ. ಆದ್ರೆ ರಾಜ್ಯಪಾಲರಿಗೆ ಮರಣದಂಡನೆ ಶಿಕ್ಷೆಯನ್ನ ರದ್ದುಪಡಿಸ್ತಕ್ಕಂಥ ಒಂದು ಅಧಿಕಾರ ಏನಾಗುದಿಲ್ಲ ಅಂದ್ರ ಕಂಡು ಬರುವುದಿಲ್ಲ. ಕೇವಲ ಅವ್ರ ಅದನ್ನ ಬೇರೆ ಶಿಕ್ಷೆಗೆ ಏನ್ ಮಾಡಬಹುದು ಅಂದ್ರ ವರ್ಗಾಯಿಸಬಹುದು ಅಂತಕ್ಕಂಥದ್ದು. ಅದರ ಜೊತೆಗೆ ಸಂವಿಧಾನದ 165ನೇ ವಿಧಿ ಅನ್ವಯ 165ನೇ ವಿಧಿ ಅನ್ವಯ ಅಡ್ವೊಕೇಟ್ ಜನರಲ್ ಅವರನ್ನ ಏನ್ ಮಾಡಬಹುದು, ಇವರ ನೇಮಕ ಮಾಡಬಹುದು. ಅಡ್ವೊಕೇಟ್ ಜನರಲ್ ರಾಜ್ಯದಲ್ಲಿರ್ತಕ್ಕಂಥ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ಅಂತಕ್ಕಂಥವ್ರು. ಇವರನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದ. ಯಾವ ವಿಧಿಯಲ್ಲಿ ಕಂಡು ಬರ್ತದ ಅಂದ್ರ 165ನೇ ವಿಧಿಯಲ್ಲಿ ಏನಾಗ್ತದ, ಕಂಡು ಬರ್ತದ. ಇನ್ನು ಇದಾದ ನಂತರ ಕೆಲವೊಂದಿಷ್ಟ ಇದಲ್ಲದೆ ವಿವೇಚನಾ ಅಧಿಕಾರಗಳಂತೇಳಿ ಕಂಡು ಬರ್ತಾರೆ. ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರಗಳಂತೇಳಿ ಕಂಡು ಬರ್ತಾವು. ಅದರಾಗ ಒಂದು ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಅಂತೇಳಿ ಕಂಡು ಬರ್ತದ. ಇನ್ನೊಂದು ಸಾಂದರ್ಭಿಕ ವಿವೇಚನಾ ಅಧಿಕಾರ ಅಂತೇಳಿ ಕಂಡು ಬರ್ತದ. ಸಂವಿಧಾನಾತ್ಮಕ ವಿವೇಚನಾ ಅಧಿಕಾರ ಅಂದಾಗ ಸಂವಿಧಾನದ 200ನೇ ವಿಧಿ, ಸಂವಿಧಾನದ 200ನೇ ವಿಧಿ ಈಗಾಗಲೇ ಹೇಳಿದ್ದೀನಿ ನಾನು. ರಾಜ್ಯಪಾಲರ ಬಳಿಗೆ ಒಂದು ಮಸೂದೆ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯ ಒಪ್ಪಿಗೆಗೆ ಏನ್ ಮಾಡ್ಬೋದು, ಅದನ್ನ ಕಾಯ್ದಿರಿಸಬಹುದು ಅಂತೇಳಿ ಈ 200ನೇ ವಿಧಿ. ಅದರ ಜೊತೆಗೆ ಸಂವಿಧಾನದ 356ನೇ ವಿಧಿ ಅನ್ವಯ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಾಗ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸುವಂತೆ ಶಿಫಾರಸು ಮಾಡಬಹುದು. 356ನೇ ವಿಧಿ ಅನ್ವಯ ಸಂವಿಧಾನಾತ್ಮಕ ಇವು ವಿವೇಚನಾ ಅಧಿಕಾರಗಳಂತಕ್ಕಂಥದ್ದು. ಅದರ ಜೊತೆಗೆ 167ನೇ ವಿಧಿ, 167ನೇ ವಿಧಿ ಏನ್ ತಿಳಿಸ್ಕೊಡ್ತಂದ್ರ ರಾಜ್ಯಪಾಲರು ಮುಖ್ಯಮಂತ್ರಿಯಿಂದ, ಸಿಎಂ ಇಂದ ಏನ್ ಮಾಡ್ಬೋದು ಅಂದ್ರ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು. ಮುಖ್ಯಮಂತ್ರಿಯಿಂದ ಏನ್ ಮಾಡ್ಬೋದು, ಕೆಲವೊಂದಿಷ್ಟು ಮಾಹಿತಿಯನ್ನ ಏನ್ ಮಾಡ್ಬೋದು ಅಂದ್ರ ಅವರು ಪಡೆದುಕೊಳ್ಳಬಹುದಾಗಿದೆ ಅಂತಕ್ಕಂಥರ ಬಗ್ಗೆ ಏನ್ ಮಾಡಲಾಗ್ತದ, ಹೇಳಲಾಗ್ತದ. ಇವೆಲ್ಲವೂ ಕೂಡ ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಇನ್ನು ಇದರಾಗನ ಒಂದು ವಿವೇಚನಾಧಿಕಾರದಾಗನ ಸಾಂದರ್ಭಿಕ ವಿವೇಚನಾಧಿಕಾರ ಅಂತೇಳಿ ಕಂಡು ಬರ್ತದ. ಸಾಂದರ್ಭಿಕ ವಿವೇಚನಾಧಿಕಾರ ಅಂತೇಳಿ ಕಂಡು ಬರ್ತದೆ. ಸಾಂದರ್ಭಿಕ ವಿವೇಚನಾಧಿಕಾರ ಅಂದ್ರ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವ ರಾಜ್ಯಪಾಲರು ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ಬೇಕಂದ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಒಂದು ಪಕ್ಷ ಬಹುಮತವನ್ನ ಸಾಬೀತುಪಡಿಸ್ತದಲ್ಲ
ಆ ಪಕ್ಷದ ನಾಯಕನನ್ನ ಮುಖ್ಯಮಂತ್ರಿಯನ್ನಾಗಿ ಏನ್ ಮಾಡ್ಬೇಕಾಗ್ತದ, ಆಯ್ಕೆ ಮಾಡ್ಬೇಕಾಗ್ತದ. ಯಾವುದೇ ಒಂದು ಪಕ್ಷವು ಸ್ಪಷ್ಟವಾದಂತ ಬಹುಮತವನ್ನ ಪಡೆಯಲು ವಿಫಲವಾಯ್ತಂದ್ರ ಅವಾಗ ರಾಜ್ಯಪಾಲರು ಇಂಥ ಸಾಂದರ್ಭಿಕ ವಿವೇಚನಾ ಅಧಿಕಾರವನ್ನ ಬಳಸಿಕೊಳ್ಳುವುದರ ಮೂಲಕ ಮುಖ್ಯಮಂತ್ರಿಯನ್ನ ನೇಮಕ ಮಾಡತಕ್ಕಂತ ಒಂದು ಅಧಿಕಾರವನ್ನ ಏನ್ ಮಾಡಿದಾರಂದ್ರ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಮಂತ್ರಿ ಮಂಡಲವನ್ನ ವಜಾ ಮಾಡ್ತಕ್ಕಂಥ ಮಂತ್ರಿ ಮಂಡಲವನ್ನ ವಜಾ ಮಾಡತಕ್ಕಂತ ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ಈ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತಕ್ಕಂಥದ್ದು. ಇದ್ರೂ ಕೂಡ ಒಂದು ಸಾಂದರ್ಭಿಕವಾದಂತ ವಿವೇಚನಾ ಅಧಿಕಾರವಾಗಿದೆ ಅಂತಕ್ಕಂಥದ್ರ ಬಗ್ಗೆ ಏನ್ ಮಾಡಲಾಗ್ತದ, ಹೇಳಲಾಗ್ತದ. ಅದರ ಜೊತೆಗೆ ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನ ಅಧಿಕಾರ ಅವಧಿಗೆ ಮುನ್ನವೇ ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಕಂಡು ಬರ್ತದ. ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನ ಅಧಿಕಾರಾವಧಿಗೆ ಮುಂಚಿತವಾಗಿನ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಅಧಿಕಾರ ಯಾರಿಗೆ ಕಂಡು ಬರ್ತದಂದ್ರ ಈ ರಾಜ್ಯಪಾಲರಿಗೆ ಕಂಡು ಬರ್ತದ ಅಂತಕ್ಕಂಥದ್ದು. ಹೀಗೆ ಅನೇಕ ರೀತಿಯಾದಂತ ಅಧಿಕಾರ ಮತ್ತು ಕಾರ್ಯಗಳನ್ನ ಏನ್ ಮಾಡ್ತಾರಂದ್ರ ಈ ರಾಜ್ಯಪಾಲರು ನಿರ್ವಹಿಸಿಕೊಂಡು ಹೋಗ್ತಾರ ಅಂತಕ್ಕಂಥದ್ದು. ಹೆಂಗ ನಮ್ಮಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿ ಮುಖ್ಯವಾಗಿದ್ದಾನಲ್ಲ, ಹಂಗ ನಮ್ಮ ರಾಜ್ಯಗಳಲ್ಲಿ ರಾಜ್ಯಪಾಲರು ಬಹಳಷ್ಟು ಮುಖ್ಯವಾಗಿದ್ದಾರೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಈ ಒಂದು ತರಗತಿಯಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡಲಾಯಿತು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.